ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಯುವ ನಿಧಿ ಸ್ಕೀಮ್ದು ಅಪ್ಡೇಟ್ಸ್ ಅದರ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ. ಇನ್ನೊಂದೇನು ಇಂಪಾರ್ಟೆಂಟ್ ಅಪ್ಪ ಅಂದರೆ ನಾವೆಲ್ಲ ಅಪ್ಡೇಟ್ಸ್ ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದರೂ ವಾಟ್ಸಪ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಬನ್ನಿ. ಈ ಒಂದು ವಿಡಿಯೋದಲ್ಲಿ ನೀವು ಏನಾದರೂ ನ್ಯೂ ಅಪ್ಲಿಕೆಂಟ್ ಆಗಿದ್ರೆ ಇನ್ನೂ ಅಮೌಂಟ್ ಯಾವಾಗ ಬರುತ್ತೆ, ಮತ್ತು ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ 3 ಮಂತ್ಸ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಎಷ್ಟೋ ಜನ ಒಂದು ಕ್ವಶನ್ಸ್ ಕೇಳ್ತಿದ್ರು, ಯುವ ನಿಧಿ ಸ್ಕೀಮ್ ಅನ್ನೋದು ಸ್ಟಾಪ್ ಆಗುತ್ತೆ ನೆಕ್ಸ್ಟು ಇದು, ಯಾಕೆಂದರೆ ಜಸ್ಟ್ 2 ಇಯರ್ಸ್ ಇತ್ತು, ನೆಕ್ಸ್ಟ್ ಈ ಯುವ ನಿಧಿ ಸ್ಕೀಮ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ ಅಂತ ಸಾಕಷ್ಟು ಜನ ಆದರೆ ಕ್ವಶನ್ಸ್ ಆದರೆ ಕೇಳ್ತಾ ಇದ್ರು. ಯಾಕಂದರೆ ನೆಕ್ಸ್ಟ್ ನಮ್ಗೆ ಅಮೌಂಟ್ ಬರಲ್ವಾ, ಬಜೆಟಲ್ಲಿ ಅದಕ್ಕೆ ಅಮೌಂಟ್ ಇಟ್ಟಿಲ್ಲ ಇದೆಲ್ಲ ಅಂತ ಹೇಳ್ತಿದ್ರು. ನೋಡಿ, ಈಗ ಸದ್ಯಕ್ಕೆ ಅಂತೂ ಯಾವುದೇ ಥರ ಅಫಿಷಿಯಲ್ ನೋಟಿಫಿಕೇಶನ್ಸ್ ಯುವ ನಿಧಿ ಕ್ಯಾನ್ಸಲ್ ಆಗುತ್ತೆ ಆ ಸ್ಕೀಮ್ ಅನ್ನೋದು ಇರುತ್ತೆ ಅನ್ನೋದು ಯಾವುದೇ ಥರ ಅಪ್ಲಿಕೇಶನ್ ಅಂದರೆ ನ್ಯೂ ಅಫಿಷಿಯಲ್ ಸರ್ಕ್ಯುಲರ್ಸ್ ಇಲ್ಲ. ಖಂಡಿತ ನಿಮಗೆ ಒಂದು ಏನಿದೆ ಅದ್ರದ್ದು ಬಂದೇ ಬರುತ್ತೆ. ಓಕೆನಾ, ಮೊದಲನೇ ಡೌಟ್ಸು ಕ್ಲಿಯರ್ ಆಯ್ತು ಅಂತ ಹೇಳ್ತಾ, ನೆಕ್ಸ್ಟು ಡಿಸೆಂಬರ್ದು ನಿಮಗೆ ಈಗ ಆಲ್ರೆಡಿ ತುಂಬ ಜನಕ್ಕೆ ಆಲ್ಮೋಸ್ಟ್ 23-24 ಡಿಸ್ಟಿಕ್ಗಳಿಗೆ ಡಿಸೆಂಬರ್ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗಿದೆ. ಓಕೆನಾ, ಇನ್ನೂ ನಿಮ್ಗೆ ಕ್ರೆಡಿಟ್ ಆಗಿಲ್ಲ ಅಂದರೆ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ನಿಮಗೂ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಸಾಕಷ್ಟು ಜನ ಇನ್ನೊಂದು ಕ್ವಶನ್ ಕೇಳ್ತಿರೋದು ಜನವರಿದು ಯಾವ ಕ್ರೆಡಿಟ್ ಆಗುತ್ತೆ, ನೆಕ್ಸ್ಟ್ ಫೆಬ್ರವರಿದು ಯಾವ ಕ್ರೆಡಿಟ್ ಆಗುತ್ತೆ, ನ್ಯೂ ಅಪ್ಲಿಕೆಂಟ್ಸ್ ಏನು ಮಾಡಬೇಕಂತ ಹೇಳ್ತಾ ಕೇಳ್ತಿದ್ದಾರೆ. ನೋಡಿ, ಇದ್ರ ನಡೆ ಫಸ್ಟ್ ನ್ಯೂ ಅಪ್ಲಿಕೆಂಟ್ಸ್ ಹೇಳ್ತೀನಿ. ನೋಡಿ, ನೀವು ನ್ಯೂ ಅಪ್ಲಿಕೆಂಟ್ಸ್ ಸೆಲ್ಫ್ ಡಿಕ್ಲರೇಷನ್ಸ್ ಇವಾಗೆ ಮಾಡೋಕೋಬೇಡಿ. ನಿಮ್ಮ ರಿಸಲ್ಟ್ ಬಿಟ್ಟು 180 ಡೇಸ್ ಕಂಪ್ಲೀಟ್ ಆದಮೇಲೆ ನೀವು ಅದರ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾಗಿರುತ್ತೆ. ಈಗ ನಿಮ್ಮದು 180 ಡೇಸ್ ಆದಮೇಲೆ ನೀವು DDA ಕಡೆಯಿಂದ ಅಪ್ರೂವ್ಡ್ಗೆ ಏನು ಪೆಂಡಿಂಗ್ ಏನು ಪ್ರೋಸೆಸ್ ಅಂತ ಇರುತ್ತಲ್ಲ, ಆವಾಗ ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ DDA ಹತ್ರ ಹೋಗ್ಬಿಟ್ಟು ನೀವು ಅಪ್ರೂವ್ಡ್ ಅದನ್ನು ಮಾಡಿಸ್ಬೇಕಾಗುತ್ತೆ. ಯಾವಾಗ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈಡ್ ಆದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು ನಿಮಗೆ ಅಮೌಂಟ್ನ ಕ್ರೆಡಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇದಿಷ್ಟು ನಿಮಗೆ ಅಪ್ಡೇಟ್ಸ್ ತಿಳಿತಾ ಹೋಯ್ತು ಅಂತ ಹೇಳ್ತಾ, ನೆಕ್ಸ್ಟ್ ಜನವರಿದ ಅಮೌಂಟ್ ಯಾವಾಗ ಸ್ಕಾಲರ್ಶಿಪ್ ಅದು ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಕೇಳಿದ್ರೆ, ಜನವರಿದು ಬಂದು ನಿಮ್ಗೆ ಆಲ್ರೆಡಿ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಕ್ರೆಡಿಟ್ ಆಗ್ತಿದೆ. ಬಟ್ ಈ ಮಂತಲ್ಲೇ ನಿಮಗೆ ಎಷ್ಟೋ ಜನದ್ದು ನಿನ್ನೆಯಿಂದ ನೋಡಿ, ನಿನ್ನೆ ಬಂದ್ಬಿಟ್ಟು ಜನವರಿ ಅಮೌಂಟ್ ಕೂಡ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇನ್ನು ಸ್ವಲ್ಪ ಜನ ಕೇಳ್ತಾರೆ, ಇದು ಫೆಬ್ರವರಿ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ, ಫೆಬ್ರವರಿದಾದರೆ ಈ ಮಂತ್ ಎಂಡಿಂಗಲ್ಲಿ ನಿಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆನಾ, ಫೆಬ್ರವರಿ ಅಮೌಂಟ್ ಕೂಡ ಈ ಮಂತ್ ಎಂಡಿಂಗಲ್ಲಿ ನಿಮಗೆ ಅಮೌಂಟ್ನ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದಿಷ್ಟು ಯುವ ನಿಧಿದು ಅಪ್ಡೇಟ್ಸ್ ಆದರೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಯಾವಾಗ ಕ್ರಿಯೇಟ್ ಆಗುತ್ತೆ, ನೀವು ಅಪ್ಲಿಕೆಂಟ್ಸ್ ಏನು ಮಾಡಬೇಕು, ಮತ್ತು ನಿಮಗೆ ಯಾಕಂದರೆ ಇಷ್ಟು ಜನ ಸಾಕಷ್ಟು ಈ ಒಂದು ಕ್ವಶನ್ಸ್ ಆದರೆ ಕೇಳ್ತಿದ್ರು. ನಿಮಗೇನು ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಒಂದು ಎಲ್ಲ ಒಂದು ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತಾ ಹೇಳ್ತೀನಿ ಅಂತ ಹೇಳ್ತಾ, ನಿಮ್ದು ಏನೇ ಒಂದು ಏನು ಯುವ ನಿಧಿ ಸಂಬಂಧಪಟ್ಟಿದ್ದಾಯಿತು, ಯಾವುದೇ ಥರ ಸ್ಕಾಲರ್ಶಿಪ್ ಸಂಬಂಧಪಟ್ಟಿದ್ದಾಯಿತು, ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಎಲ್ಲ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ, ಇಲ್ಲ ಅಂದರೆ ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಇಷ್ಟು ಇಲ್ಲಿವರೆಗಿಂತ ಅಪ್ಡೇಟ್ಸ್ ಆಗಿತ್ತು. ಇನ್ನೂ ಇಂಪಾರ್ಟೆಂಟ್ ಹೇಳಿದ್ದೀನಿ, ನಾವು ಈ ಒಂದು ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಯಾಕಂದರೆ ಪ್ರತಿಯೊಂದು ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೂ ನಾನು ಚಾನಲಲ್ಲಿ ಟೆಕ್ಸ್ಟ್ ಮುಖಾಂತರ ಎಲ್ಲ ನಿಮಗೆ ಏನಿದೆ ಅಪ್ಡೇಟ್ಸು, ಕರೆಂಟ್ ಅಪ್ಡೇಟ್ಸು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ನಿಮ್ಮ ಡೌಟ್ಸ್ ಇದ್ರೆ ಹೇಳಿದ್ದೀನಿ, ನಾನು ಆಲ್ರೆಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ. ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.